ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಗಣಾಯ ವಿಶ್ವೋದಯಸದಲಜೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ತಾರಣಾಯ ವಿತತಾಯ ನಮೋ ನಮಸ್ತೆ ಯೋ ವಿಪ್ರಲನ್ಮಪರೀತಮತಿಪ್ರಬೋಧಾನ್ ವಾದಾನಲಸ್ಯ ಕೃತವಾನ್ ಭುವಿತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವಪ್ರಸಾದಜಾನತಲಾನಾತ್ಮಪೋತ್ಥಾಗೀಶಾಂ ವಿದ್ಯಾಫಲಿಷ್ಯತಿ ನಮೋಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವದೇವ ಹಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರುತಾನಿ ದೇವದೇವೇಶ ವ್ರತಾನಿ ಸಮೂನಿ ಚ ಸಾಂಪ್ರತಂ ತನ್ಮಚಾಚಕ್ಷ ವ್ರತಂ ಪಾಪಪ್ರಣಾಶನಂ. ಧರ್ಮರಾಜ ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ಪರಮಾತ್ಮನಾದಂತಹ ಕೃಷ್ಣ, ನಿನ್ನ ಮುಖದಿಂದ ಅನೇಕ ವ್ರತಗಳನ್ನು ನಾನು ಕೇಳಿದ್ದೇನೆ. ಇನ್ನೂ ಅನೇಕ ಪಾಪಗಳನ್ನು ಪರಿಹಾರ ಮಾಡುವಂತಹ ಯಾವುದಾದರೂ ವ್ರತವಿದ್ದರೆ ನನಗೆ ಹೇಳಬೇಕು ಅಂತ ಕೇಳಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ತ್ರೀಯರು ಯಾವ ವ್ರತವನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೋ ಅಂತಹ ವಿಷಯದಲ್ಲಿ ಋಷಿಪಂಚಮಿ ಅಂತನ್ನುವ ಒಂದು ವ್ರತವಿದೆ, ಅದನ್ನು ಹೇಳ್ತೇನೆ, ಅವಶ್ಯವಾಗಿ ಕೇಳಬೇಕು. ಋಷಿಪಂಚಮಿ ಅಂತನ್ನುವುದನ್ನು ಯಾಕೆ ಹೇಳ್ತಾರೆ? ಸ್ತ್ರೀಯರು ಯಾವ ಪಾಪದಿಂದ ಮುಕ್ತರಾಗ್ತಾರೆ, ಆ ಪಾಪಗಳು ಏನು, ಯಾವ ಯಾವ ಪಾಪಗಳಿವೆ, ಆ ಎಲ್ಲ ವಿಚಾರಗಳನ್ನು ಹೇಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ. ರಜಸ್ವಲೆಯಾದಂತಹ ಸ್ತ್ರೀಯರು ತಮಗೆ ತಿಳಿದು ಆಗಲಿ ಅಥವಾ ತಿಳಿಯದೇ ಆಗಲಿ ತಮ್ಮ ಮನೆಯ ಕೆಲಸಗಳನ್ನು ಮುಟ್ಟಿ ಮಾಡುವುದು, ಇವುಗಳಿಂದ ಮಹಾಪಾಪಗಳು ಬರುತ್ತದೆ. ಪಾತ್ರೆ ಪರಿಕರಗಳನ್ನು ಮುಟ್ಟುವುದಾಗಲಿ, ಇದರಿಂದ ಮುಕ್ತಳಾಗಿ ಉತ್ತಮ ಲೋಕವನ್ನು ಹೊಂದುತ್ತಾಳೆ. ಆದ್ದರಿಂದ ರಜಸ್ವಲೆಯಾದಂತಹ ಸ್ತ್ರೀಯರು ಮನೆಯ ಪಾತ್ರೆ ಪರಿಕರಗಳನ್ನು ಮುಟ್ಟಿ ಮನೆಯ ಕೆಲಸವನ್ನು ಮಾಡುವುದರಿಂದ ಅವಳಿಗೆ ನರಕವೇ ಇದು ಗತಿ. ಆದ್ದರಿಂದ ರಜಸ್ವಲೆಯಾದಂತಹ ಸ್ತ್ರೀಯರು ಯಾವ ಕೆಲಸದಲ್ಲೂ ಉಪಯೋಗಿಸದೆ 4 ದಿವಸ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಈ 4 ವರ್ಣದ ಜನರಿಂದ ದೂರದಲ್ಲಿಯೇ ಇರಬೇಕು ಅಂತನ್ನುವುದು ಈ ನಿಮಿತ್ತಕವಾಗಿ. ಆ ಕಾರಣದಿಂದ ಋಷಿಪಂಚಮಿ ವ್ರತವನ್ನು ಮಾಡಿದಲ್ಲಿ ರಜಸ್ವಲ ದೋಷ ಇದು ಪರಿಹಾರವಾಗ್ತದೆ ಅಂತನ್ನುವುದನ್ನು ಹೇಳುತ್ತಾರೆ. ಹಿಂದೆ ಒಂದು ಇತಿಹಾಸವನ್ನು ತಿಳಿಸ್ತಾರೆ. ಹಿಂದೆ ಇಂದ್ರನ ಬ್ರಾಹ್ಮಣನ ಮಗನಾದಂತಹ ವೃತ್ರಾಸುರ ಅಂತನ್ನುವನನ್ನು ಇಂದ್ರನು ಯುದ್ಧದಲ್ಲಿ ಕೊಂದದ್ದರಿಂದ ಅವನಿಗೆ ಬ್ರಹ್ಮಹತ್ಯ ಅಂತನ್ನುವ ದೋಷ ಬರ್ತದೆ. ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕು. ಯಾಕೆಂದರೆ ಬಂದಂತಹ ಬ್ರಹ್ಮಹತ್ಯಾ ದೋಷದಿಂದ ಅವನು ತೇಜೋಹೀನನಾಗಿ ಆ ಹತ್ಯೆಯ ಪೀಡಿತನಾಗಿ ಪಾಪದ ಫಲವಾಗಿ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಬ್ರಹ್ಮದೇವರಿಗೆ ಶರಣು ಹೋದಾಗ ಬ್ರಹ್ಮದೇವರು ಅವನ ಸ್ಥಿತಿಯನ್ನು ನೋಡಿ ಎಲ್ಲ ದೇವತೆಗಳಲ್ಲಿ ವಿಚಾರವನ್ನು ಮಾಡಿ ಅವನಿಗೆ ಹೇಳುತ್ತಾರೆ, ಇಲ್ಲ, ನಿನ್ನ ದೋಷವನ್ನು ವಿಭಾಗವನ್ನು ಮಾಡಬೇಕು. ಆ ವಿಭಾಗವನ್ನು ಮಾಡಿದಾಗ ನಿನಗೆ ಪರಿಹಾರವಾಗ್ತದೆ. ಹೇಗೆ ಅಂದರೆ, ಮೊದಲನೇ ಭಾಗವನ್ನು ಬೆಂಕಿಯ ಜ್ವಾಲೆಯಲ್ಲಿ, 2ನೇ ಭಾಗವನ್ನು ನದಿಯ ನೀರಿನಲ್ಲಿ, 3ನೇ ಭಾಗವನ್ನು ಪರ್ವತದ ಶಿಖರದಲ್ಲಿ ಹಾಗೂ ಮರಗಿಡದಲ್ಲಿ, 4ನೇ ಭಾಗವನ್ನು ಸ್ತ್ರೀಯರ ರಜಸ್ಸಿನಲ್ಲಿ ಹೀಗೆ ಹಾಕಬೇಕು ಅಂತ ಹೇಳಿದಾಗ ಆ ರೀತಿಯಾಗಿ ಇಂದ್ರ ಮಾಡ್ತಾನೆ. ಆ ಕಾರಣದಿಂದಾಗಿಯೇ ನಾವು ನೋಡ್ರಿ, ಭೂಮಿಯನ್ನು ತೆಗೆದುಕೊಳ್ತಾ ಇರುವಾಗ ಭೂಮಿಯನ್ನು ಪರೀಕ್ಷೆ ಮಾಡಬೇಕು. ಹೇಗೆ ಅಂದರೆ, ಭೂಮಿಯನ್ನು ಮೊದಲು ಅಗಿಬೇಕು. ಆ ಅಗೆದಂತಹ ಮಣ್ಣನ್ನು ಪುನಃ ಮುಚ್ಚಬೇಕು. ಆ ಮಣ್ಣು ಹೆಚ್ಚಿಗೆ ಆದರೆ ಆ ಭೂಮಿ ಉತ್ತಮ ಅಂತ ಅರ್ಥ. ಆ ಮಣ್ಣು ಕಡಿಮೆ ಬಿದ್ದರೆ ಆ ಭೂಮಿ ಒಳ್ಳೆಯದಲ್ಲ ಅಂತ ತಿಳಿಯಬೇಕು. ಇನ್ನು ಗಿಡಕ್ಕೆ ಬರುವಂತಹ ಅಂಟೆ ಏನಿದೆ, ಆ ಅಂಟು ಇದು ಆ ಭಾಗ ಮಾಡಿದಂತಹ ಬ್ರಹ್ಮಹತ್ಯೆ ಸಮಾನವಾದದ್ದು ಅಂತ ಹೇಳಿಯೇ ಅಂಟು ಹಾಕಿದ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡೋದಿಲ್ಲ. ಯಾಕೆಂದರೆ ಈ ಕಾರಣಕ್ಕಾಗಿ. ಇನ್ನು ನೀರಿನಲ್ಲಿ ಆ ಬ್ರಹ್ಮಹತ್ಯೆಯ ಆ ವಿಭಾಗವನ್ನು ಮಾಡುತ್ತಾರೆ. ನೀರಿನ ಮೇಲೆ ಏನು ಬುರುಗು ಇರುತ್ತದೆ, ಇದು ಕೂಡ ಬ್ರಹ್ಮಹತ್ಯೆಗೆ ಸಮಾನವಾದದ್ದು. ಆದ್ದರಿಂದ ಅಂತಹ ನೀರು ಇದು ಪೂಜೆಗೆ ಯೋಗ್ಯವಲ್ಲ. ಇನ್ನು 4ನೇದ್ದು ಸ್ತ್ರೀಯರಲ್ಲಿ ಇದು ಏನು 3 ದಿವಸ ರಜಸ್ವಲೆಯಾಗಿ ಕುಳಿತುಕೊಳ್ಳುತ್ತಾರೆ. ಇದು ಬ್ರಹ್ಮದೇವರು ಕೊಟ್ಟಂತಹ ವರವೂ ಹೌದು, ಎರಡೂ ಇದೆ ಅದರಲ್ಲಿ. ಯಾಕೆಂದರೆ ಸಂತಾನವನ್ನು ಪಡೆಯಬೇಕು ಅಂದರೆ ಅದೂ ಮುಖ್ಯವಾದದ್ದು ಸ್ತ್ರೀಯರಿಗೆ. ಅದರ ಜೊತೆಗೆ ಅನೇಕ ದಿನಗಳವರೆಗೆ ಕೆಲಸವನ್ನು ಮಾಡಿದ್ದರಿಂದ ಅವರಿಗೆ ವಿಶ್ರಾಂತಿ ಬೇಕು ಅಂತನ್ನುವ ಕಾರಣವೂ ಇದರಲ್ಲಿ ಇದ್ದುದರಿಂದ ಆ ರಜಸ್ವಲ ನಿಮಿತ್ತಕವಾಗಿ ಅವರು ಆ 4 ದಿವಸಗಳ ಕಾಲ ಅವರು ಯಾವ ಕಾರ್ಯದಲ್ಲೂ ಉಪಯೋಗಕ್ಕೆ ಇಲ್ಲ. 4ನೇ ದಿವಸ ಅನಿವಾರ್ಯವಿದ್ದರೆ ಅದು ಗಂಡನ ಕೆಲಸದಲ್ಲಿ ಮಾತ್ರ ಅವರ ಉಪಯೋಗ. ಇನ್ನು ದೇವತಾ ಕಾರ್ಯದಲ್ಲಿ ಅದು 5ನೇ ದಿವಸದಿಂದಲೇ ಶುದ್ಧಿ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ಎಲ್ಲ ಕಾರಣದಿಂದ
ರಜಸ್ವಲೆಯಾದಂತಹ ಸ್ತ್ರೀಯರನ್ನು ಯಾವ ಕಾರಣದಿಂದಲೂ ಪ್ರಯತ್ನಪೂರ್ವಕವಾಗಿ ಬ್ರಹ್ಮದೇವರ ಆದೇಶದ ಮೇರೆಗೆ 4 ವರ್ಣದವರು ದೂರದಲ್ಲಿ ಇಡಬೇಕು ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಮೊದಲನೇ ದಿವಸ ಚಾಂಡಾಲರಂತೆ ಶುದ್ಧಳಲ್ಲ, 2ನೇ ದಿವಸ ಬ್ರಹ್ಮಘಾತಿನಿಯಂತೆ ಅಶುದ್ಧಳಾಗಿರತಕ್ಕಂಥವಳು, 3ನೇ ದಿವಸ ಅಗಸಗಿತ್ತಿಯಂತೆ ಅಪವಿತ್ರಳಾಗಿರತಕ್ಕಂಥವಳು, 4ನೇ ದಿವಸ ಶುದ್ಧಳಾದರೂ ಕೂಡ ಗಂಡನ ಸೇವೆಯಲ್ಲಿ ಮಾತ್ರ ಶುದ್ಧಳು ಹೊರತು ಪಿತೃದೇವತಾ ಕಾರ್ಯಗಳಲ್ಲಿ ಅವಳು ಶುದ್ಧಳಲ್ಲ ಅಂತ ತಿಳಿಸ್ತಾರೆ. 5ನೇ ದಿನವೇ ಅವಳು ಶುದ್ಧಿಯನ್ನು ಹೊಂದುವಳು. ಆದ್ದರಿಂದ ರಜಸ್ವಲೆಯಾದಂತಹ ಆ ಪಾಪ ನಿವಾರಣೆಗಾಗಿ ಈ ಋಷಿಪಂಚಮಿ ವ್ರತವನ್ನು ಅವಶ್ಯವಾಗಿ ಮಾಡಬೇಕು. ಇದರಿಂದ ಎಲ್ಲ ಪಾಪಗಳು ಉಪದ್ರವಗಳು ಅವಶ್ಯವಾಗಿ ಪರಿಹಾರವಾಗ್ತದೆ ಅಂತನ್ನುವುದನ್ನು ಪರಮಾತ್ಮ ಧರ್ಮರಾಜನಿಗೆ ಹೇಳುತ್ತಾರೆ. ಇದು ಕೇವಲ ಒಬ್ಬರಿಗಲ್ಲ, 4 ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು ಕೂಡ ಇದನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು. ಹಿಂದೆ ವಿದರ್ಭ ದೇಶದಲ್ಲಿ ಶೇನ್ಯಜಿತ್ ಎಂಬಂತಹ ರಾಜ, ಅವನು ತನ್ನ ದೇಶದಲ್ಲಿ ಸುಮಿತ್ರಾ ಅಂತನೋ ಒಬ್ಬ ಬ್ರಾಹ್ಮಣ ಇರ್ತಾ ಇದ್ದ. ಅವನಿಗೆ ಜಯಶ್ರೀ ಅಂತನೋ ಒಬ್ಬ ಹೆಂಡತಿ. ಇವರು ಮನೆಯಲ್ಲಿ ಕೆಲಸದವರು, ಸ್ನೇಹಿತರು, ಆಪ್ತಜನರು ಹೀಗೆ ಬಹಳ ಜನರು ಇರ್ತಾ ಇದ್ದದ್ದರಿಂದ ಈ ಎಲ್ಲರ ಹೊಟ್ಟೆಯನ್ನು ತುಂಬಬೇಕು. ಆದ್ದರಿಂದ ಅನೇಕ ಕೆಲಸಗಳನ್ನು ಮಾಡ್ತಾ ಜೀವನವನ್ನು ನಡೆಸ್ತಾ ಇರುವಾಗ ಮಳೆಗಾಲದಲ್ಲಿ ಕೆಲಸವನ್ನು ಮುಗಿಸಿ ಹೊಲದಲ್ಲಿ ಹೋಗಿ ಕೆಲಸ ಮಾಡಿ, ಹೊಲದ ಕೆಲಸವನ್ನು ಜಯಶ್ರೀಯರು ಇಬ್ಬರೂ ಕೂಡಿಕೊಂಡು ಮಾಡ್ತಾ ಇರುವಾಗ ಒಂದು ದಿವಸ ಅವಳು ರಜಸ್ವಲೆಯಾದಾಗ ಆದರೂ ಮನೆಯ ಪಾತ್ರ ಪರಿಕರಗಳನ್ನು ಮುಟ್ಟಿ ಕೆಲಸವನ್ನು ಮಾಡಿದ್ದರಿಂದ ಕೆಲವು ಕಾಲದ ನಂತರ ಅವಳು ಮರಣ ಹೊಂದುತ್ತಾಳೆ. ಅದಾದ ಕೆಲವು ದಿವಸಗಳಲ್ಲಿ ಅವಳ ಗಂಡನಾದ ಸುಮಿತ್ರನು ಕೂಡ ಮರಣವನ್ನು ಹೊಂದುತ್ತಾನೆ. ಹೀಗೆ ಅವರಿಬ್ಬರು ಕರ್ಮವಶರಾದ ಮೇಲೆ ಅವರ ಮಗನಾದ ಸುಮಿತ್ರ ಅಂತನ್ನುವನು ಮನೆಯಲ್ಲಿಯೇ ತಾಯಿಯಾದ ಜಯಶ್ರೀಯು ನಾಯಿಯ ಜನ್ಮವನ್ನು ಪಡೀತಾಳೆ, ತಂದೆಯಾದ ಸುಮಿತ್ರ ಇವನು ಎತ್ತಿನ ಜನ್ಮವನ್ನು ಪಡೀತಾನೆ. ಆದರೆ ಅವರಿಗೆ ಹಿಂದಿನ ಜನ್ಮದ ಸ್ಮರಣೆ ಇದ್ದುದರಿಂದ ಸುಮತಿಯಾದರೂ ಗುರು ಸೇವಾ ತತ್ಪರನಾಗಿ ಧರ್ಮ ಮಾರ್ಗದಿಂದ ದೇವರು ಅತಿಥಿ ಪೂಜಾಗಳಲ್ಲಿ ನಿರತನಾಗಿರತಕ್ಕಂಥವನು. ಆ ಸುಮತಿಯ ಹೆಂಡತಿ ಹೆಸರು ಚಂದ್ರಮತಿ ಅಂತ ಹೇಳಿ, ಅವಳು ಸಹಧರ್ಮಿಣಿಯಾಗಿರ್ತಕ್ಕಂಥವಳು. ಹೀಗಿರುವಾಗ ಈ ಸುಮತಿ ಚಂದ್ರಮತಿಗೆ ಹೇಳ್ತಾಳೆ, ಈ ದಿನ ನಮ್ಮ ತಂದೆಯ ಶ್ರಾದ್ದವಿದೆ, ಬ್ರಾಹ್ಮಣರ ಭೋಜನವಾಗಬೇಕು, ಅದಕ್ಕಾಗಿ ನೀನು ಅಡಿಗೆಯನ್ನು ಮಾಡಬೇಕು ಅಂತ ಹೇಳಿದಾಗ ಗಂಡನ ಮಾತಿನಂತೆ ಚಂದ್ರಮತಿಯು ಎಲ್ಲ ಅಡಿಗೆಯನ್ನು ಸಿದ್ಧ ಮಾಡುತ್ತಾಳೆ. ಪಾಯಸದ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟಿರುತ್ತಾಳೆ. ಅದರಲ್ಲಿ ಒಂದು ಹಾವು ತನ್ನ ವಿಷವನ್ನು ಚೆಲ್ತದೆ. ಇದನ್ನು ನಾಯಿ ನೋಡಿದಾಗ ಈ ಪಾಯಸವನ್ನು ತಿಂದಂತಹ ಬ್ರಾಹ್ಮಣರು ಮರಣವನ್ನು ಹೊಂದುತ್ತಾರೆ, ಆ ಬ್ರಹ್ಮಹತ್ಯಾ ದೋಷ ನನ್ನ ಮಗನಿಗೆ ಬರುತ್ತದೆ ಅಂತ ತಿಳಿದು ಭಯಗೊಂಡು ಓಡಿ ಹೋಗಿ ಆ ನಾಯಿ ಎಲ್ಲ ಪಾತ್ರೆಗಳನ್ನು ಮುಟ್ಟಿಬಿಡುತ್ತದೆ. ಇದನ್ನು ನೋಡಿದಂತಹ ಆ ಚಂದ್ರಮತಿಯು ಸಿಟ್ಟಿನಿಂದ ಆ ನಾಯಿಯನ್ನು ಉರಿಯುವ ಕಟ್ಟಿಗೆಯಿಂದ ಹೊಡಿತಾಳೆ. ಅಪವಿತ್ರವಾದ ಅಡಿಗೆಯನ್ನು ಹೊರಗೆ ಹಾಕಿ ಮತ್ತೆ ಶುದ್ಧವಾದ ಬೇರೆ ಅಡಿಗೆಯನ್ನು ಮಾಡುತ್ತಾಳೆ. ವಿಧಿಪೂರ್ವಕವಾಗಿ ಶ್ರಾದ್ದ ಕರ್ಮವನ್ನೆಲ್ಲವನ್ನು ಮಾಡಿ ಮುಗಿಸ್ತಾರೆ. ಅದಾದ ಮೇಲೆ ಬ್ರಾಹ್ಮಣರ ಭೋಜನವು ಆಗ್ತದೆ. ಬ್ರಾಹ್ಮಣರ ಎಂಜಲವನ್ನು ಸಹ ಚಂದ್ರಮತಿಯು ಹೊರಗೆ ಹಾಕದೇನೆ ಒಂದು ನೆಲದಲ್ಲಿ ಹಳ್ಳ ಮಾಡಿ ಅದರಲ್ಲಿ ಮುಚ್ಚಿಡುತ್ತಾಳೆ. ಆ ದಿನ ನಾಯಿಗೆ ಉಪವಾಸವೇ ಆಗ್ತದೆ. ಅಂದಿನ ರಾತ್ರಿ ನಾಯಿಯು ಎತ್ತಿನ ಹತ್ತಿರ ಹೋಗಿ ಹೇಳುತ್ತದೆ, ಇಲ್ಲ, ಈ ದಿನ ನನಗೆ ಬಹಳ ಹಸಿವೆ ಆಗಿದೆ. ಪ್ರತಿ ದಿವಸ ನನ್ನ ಮಗ ನನಗೆ ಏನಾದರೂ ತಿನ್ನಲಿಕ್ಕೆ ಕೊಡ್ತಾ ಇದ್ದ, ಆದರೆ ಈ ದಿವಸ ಏನನ್ನೂ ಕೊಡಲಿಲ್ಲ, ನನಗೆ ಕಾರಣ ತಿಳಿತಾ ಇಲ್ಲ ಅಂತ ಹೇಳಿದಾಗ ಆಗ ಚಂದ್ರಮತಿ ಹೇಳ್ತಾಳೆ, ಈ ದಿನ ನನ್ನ ಸೊಸೆಯು ಅಡಿಗೆ ಮಾಡುತ್ತಿದ್ದಂತಹ ಪಾಯಸದ ಪಾತ್ರೆಯಲ್ಲಿ ಹಾವು ವಿಷ ಚೆಲ್ಲಿತ್ತು. ಅದನ್ನು ನೋಡಿದ ನಾನು ಪಾಯಸದ ಪಾತ್ರೆಯನ್ನು ಹೋಗಿ ಮುಟ್ಟಿದ್ದರಿಂದ ಕೋಪಗೊಂಡ ಅವಳು ನನಗೆ ಉರಿಯುವ ಕಟ್ಟಿಗೆಯಿಂದ ಹೊಡೆದಿದ್ದಾಳೆ ಅಂತ ಹೇಳಿದಾಗ ಎತ್ತು ಸಹ ತನ್ನ ಮನಸ್ಸಿನಲ್ಲಿ ಖೇದವನ್ನು ಹೊಂದಿ ನಾನು ಏನು ಮಾಡಲಿ, ಮಗನ ಹೊಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೇಗಿಲನ್ನು ಜಗ್ಗಿ ನನಗೂ ಕೂಡ ತುಂಬ ದುಃಖವಾಗಿದೆ, ನನಗೂ ಆಹಾರವಿಲ್ಲ, ಹಸಿವೆಯಾಗಿದೆ, ನನ್ನ ಮಗ ಇಷ್ಟೆಲ್ಲ ಭಕ್ತಿಯಿಂದ ಶ್ರಾದ್ದ ಮಾಡಿದರೂ ನನಗೆ ಯಾವ ಸುಖವಾಗಿಲ್ಲ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ, ಹೇಳ್ತಾನೆ. ಆಗ ಆ ಶ್ರಾದ್ದವು ವ್ಯರ್ಥವೇ ಸರಿ ಅಂತ ಹೇಳಿದಾಗ ಇವರಿಬ್ಬರು ಈ ಸಂವಾದವನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾನೆ. ಆಗ ಈ ಎತ್ತುಗಳ ಸಂವಾದವನ್ನು ಆ ಸುಮತಿ ಮಗನಾಗಿರ್ತಕ್ಕಂಥವನು ಕೇಳ್ತಾನಂತೆ. ಕೇಳಿ ತನ್ನ ತಂದೆ ತಾಯಿಗಳೇ ಈ ನಾಯಿ ಹಾಗೂ ಎತ್ತುಗಳಾಗಿ ಜನ್ಮವನ್ನು ಪಡೆದಿದ್ದಂಥ ಅವಸ್ಥೆಯನ್ನು ನೋಡಿ ಅವನು ಬಹಳ ದುಃಖವನ್ನು ಅನುಭವಿಸ್ತಾನೆ. ಯಾಕೆಂದರೆ ನನ್ನ ತಂದೆಯೂ ಕೂಡ ಒಳ್ಳೆಯ ಉತ್ತಮ ಕರ್ಮಗಳನ್ನು ಮಾಡಿದವನು, ನಾನೂ ಕೂಡ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿದರೂ ಇವರಿಗ್ಯಾಕೆ ಇಂತಹ ಅವಸ್ಥೆ ಆಯಿತು ಅಂತ ವಿಚಾರವನ್ನು ಮಾಡಿ ಕೊನೆಗೆ ಋಷಿಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆ ಋಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾನೆ. ನನ್ನ ತಂದೆ ತಾಯಿ ಎತ್ತು ಹಾಗೂ ನಾಯಿಯ ಜನ್ಮವನ್ನು ಪಡೆದಿದ್ದಾರೆ, ಅವರಿಗೆ ಇಂತಹ ನೀಚ ಯೋನಿ ಆಗಲಿಕ್ಕೆ ಕಾರಣವಾದರೂ ಏನು, ಅದೆಲ್ಲವನ್ನ ನನಗೆ ಹೇಳಬೇಕು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ,
ಸರ್ವತಪ ಅಂತನೂ ಹೇಳ್ತಾನಂತೆ. ನಿನ್ನ ತಾಯಿ ಹಿಂದಿನ ಜನ್ಮದಲ್ಲಿ ರಜಸ್ವಲೆಯಾಗಿದ್ದು ತಿಳಿದು ಮೂರ್ಖತನದಿಂದ ಮನೆ ಕೆಲಸವನ್ನು ಮಾಡಿದ್ದರಿಂದ ಅವಳು ನಾಯಿಯಾದಳು. ನಿನ್ನ ತಂದೆಯು ನಿನ್ನ ತಾಯಿಯ ಸಂಪರ್ಕ ದೋಷದಿಂದ ಎತ್ತಿನ ಜನ್ಮವನ್ನು ಪಡೆದಿದ್ದಾನೆ. ಆದ್ದರಿಂದ ನಿನ್ನ ತಂದೆಯು ಸ್ವತಃ ನಿರ್ದೋಷಿಯಾಗಿದ್ದರೂ ಕೂಡ ನಿನ್ನ ತಾಯಿಯ ಸಂಪರ್ಕದಿಂದಾಗಿ ಅವನು ದೋಷಿಯಾಗಿದ್ದಾನೆ ಅಂತನ್ನುವುದನ್ನು ತಿಳಿಸಿದಾಗ, ಇದರ ನಿವಾರಣೆ ಹೇಗೆ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ನೀನು ಋಷಿಪಂಚಮಿ ಅಂತನ್ನುವ ವ್ರತವನ್ನು ಮಾಡಬೇಕು. ನಿನ್ನ ಹೆಂಡತಿಯಿಂದ ಕೂಡಿಕೊಂಡು ಮಾಡಿ ಸಪ್ತ ಋಷಿಗಳನ್ನು ಪೂಜಿಸಿ 7 ವರ್ಷಗಳ ಕಾಲ ಈ ವ್ರತವನ್ನು ಮಾಡಬೇಕು. ಉದ್ಯಾಪನೆಯನ್ನು ಸಹ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕು. ಅನುಕೂಲತೆಯನ್ನು ನೋಡಿ ಪ್ರಾರಂಭದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು. ವ್ರತದ ದಿವಸ ನೇಗಿಲನ್ನು ಹೊಡೆಸಿಕೊಳ್ಳದಿರುವಂತಹ ಭೂಮಿಯಲ್ಲಿ ಬೆಳೆದ ನವಣಿ ಮುಂತಾದ ಧಾನ್ಯದಿಂದ ಶಾಖಾಹಾರದಿಂದ ಉಪಹಾರವನ್ನು ಮಾಡಬೇಕು. ಗೆಡ್ಡೆ ಗೆಣಸುಗಳನ್ನು ಸೇವಿಸಬೇಕು. ಭಾದ್ರಪದ ಶುದ್ಧ ಪಂಚಮಿ ತಿಥಿ ಬರಲು ಆ ದಿನ ಮಧ್ಯಾಹ್ನ ನದಿ ಮುಂತಾದ ಜಲಾಶಯದಲ್ಲಿ ನಿರ್ಮಲವಾದ ನೀರಿನಲ್ಲಿ ಉತ್ತರಾಣಿ ಕಡ್ಡಿಗಳಿಂದ ಮೊದಲು ಹಲ್ಲುಗಳನ್ನು ಸ್ವಚ್ಛ ಮಾಡಿ ವನಸ್ಪತಿಗೆ ಪ್ರಾರ್ಥನೆಯನ್ನು ಮಾಡಿ ಮೃತ್ತಿಕಾ ಸ್ನಾನ ಮುಂತಾದ 7 ವಿಧ ಸ್ನಾನಗಳನ್ನು ಮಾಡಿ ನೆಲ್ಲಿಕಾಯಿ ಕಲ್ಕದಿಂದ ಕೂದಲನ್ನು ಚೆನ್ನಾಗಿ ತೊಳೆದುಕೊಂಡು ಶುಭ್ರವಾದ ಮಡಿವಸ್ತ್ರವನ್ನು ಧರಿಸಿ ಅತ್ಯಂತ ಉತ್ತಮ ಮನಸ್ಸಿನಿಂದ ಅರುಂಧತಿ ಸಹಿತ ಕಶ್ಯಪಾದಿ ಸಪ್ತ ಋಷಿಗಳನ್ನು ಪೂಜಿಸಿ ಋತು ಸಂಪರ್ಕದಿಂದ ದೋಷ ಮುಕ್ತರಾಗ್ತಾರೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾರೆ, ಧರ್ಮರಾಜ ಈ ಮಾತನ್ನು ಕೇಳಿದಂತಹ ಸುಮತಿ ವ್ರತವನ್ನು ಹಿಂದೆ ಯಾರು ಮಾಡಿದ್ದರು, ಇದು ಭೂಮಿಯಲ್ಲಿ ಹೇಗೆ ಪ್ರಸಿದ್ಧಿ ಬಂದಿತು, ಆ ಎಲ್ಲ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದಾಗ ಆ ಸರ್ವತಪ ಅಂತನೂ ಹೇಳ್ತಾನೆ. ಋಷಿಪಂಚಮಿ ಅಂತನ್ನುವ ವ್ರತವಿದೆ, ಇದನ್ನು ಮಾಡುವುದರಿಂದ ಎಂದಿಗೂ ನರಕ ದರ್ಶನವಿಲ್ಲ. ಅದರ ಇತಿಹಾಸವನ್ನು ಹೇಳ್ತೇನೆ ಅಂತ ಅವನು ಹೇಳ್ತಾನೆ. ಹಿಂದೆ ವಿದರ್ಭ ಅಂತನ್ನುವ ದೇಶದಲ್ಲಿ ಉತ್ತಂಕ ಅಂತನ್ನುವ ಒಬ್ಬ ಬ್ರಾಹ್ಮಣ, ಅವನಿಗೆ ಮಹಾಪತಿವ್ರತಿಯಾದ ಸುಶೀಲ ಅಂತನ್ನುವ ಒಬ್ಬ ಹೆಂಡತಿ ಮತ್ತು ಸುವಿಭೂಷಣ ಅಂತನ್ನುವ ಒಬ್ಬ ಮಗಳು ಇದ್ದರು. ಮಗನನ್ನು ವೇದಶಾಸ್ತ್ರದಲ್ಲಿ ನಿರತನನ್ನಾಗಿ ಮಾಡಿ ಅವನಿಗೆ ವಿವಾಹವನ್ನು ಕೂಡ ಮಾಡಿದ್ದ. ತನ್ನ ಮಗ ಸೊಸೆ ಮನೆಯಲ್ಲಿಟ್ಟು ತಾನು ಹೆಂಡತಿ ಮಗಳಿನೊಂದಿಗೆ ಕಾಡಿಗೆ ಹೋಗಿ ಅಲ್ಲಿ ಶಿಷ್ಯರಿಗೆ ವೇದಾಭ್ಯಾಸವನ್ನು ಮಾಡಿಸ್ತಾ ಜೀವನವನ್ನು ಮಾಡ್ತಾ ಇದ್ದ. ಈ ಉತ್ತಂಕ ಋಷಿ ತನ್ನ ಒಬ್ಬ ಮಗಳನ್ನು ಕುಲೀನ ಬ್ರಾಹ್ಮಣನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದನು. ಆದರೆ ಲಗ್ನವಾದ ಸ್ವಲ್ಪ ದಿವಸದಲ್ಲಿಯೇ ಆಕೆಯ ಗಂಡ ಮರಣ ಹೊಂದಿದ. ಇದರಿಂದ ಅವಳಿಗೆ ವೈಧವ್ಯ ಬಂದಿತು. ಆಕೆ ತನ್ನ ಪತಿವ್ರತಾ ಧರ್ಮವನ್ನು ಪಾಲಿಸುವ ಉದ್ದೇಶದಿಂದ ತನ್ನ ತಂದೆಯ ಮನೆಯಲ್ಲಿ ಇದ್ದು ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇರುವಾಗ ಒಂದು ದಿವಸ ಮಗಳು ತಂದೆಯ ಸೇವೆಯ ಕಾಲವನ್ನು ಕಳೆಯುತ್ತಿರಲು ದಣಿವು ಹೆಚ್ಚಾಗಿ ರಾತ್ರಿ ಮಲಗಿರುವಾಗ ಅವಳ ದೇಹವು ಕಾಣದೆ ಕೇವಲ ಹುಳುಗಳ ರಾಶಿಯಾಗಿ ಕಂಡಾಗ ಅಲ್ಲಿ ನೋಡಿದಂತಹ ಶಿಷ್ಯರೆಲ್ಲರೂ ಕೂಡ ತಾಯಿಯ ಹತ್ತಿರ ಬಂದು ಹೇಳ್ತಾಳೆ, ತಾಯಿ ನಿನ್ನ ಮಗಳು ರಾತ್ರಿ ಮಲಗಿದ್ದವಳು ನಮಗೆ ಕಾಣದೆ ಹುಳುಗಳ ರಾಶಿ ಮಾತ್ರ ಕಾಣಿಸುತ್ತಿದೆ, ನೀವೇ ಬಂದು ನೋಡಬೇಕು ಅಂತ ಹೇಳಿದಾಗ ವಜ್ರಘಾತಕ್ಕೆ ಸಮವಾದಂತಹ ಶಿಷ್ಯರ ಮಾತನ್ನು ಕೇಳಿ ಉತ್ತಂಕ ಅವನು ಆ ಹೆಂಡತಿಯು ಭ್ರಾಂತಳಾಗಿ ಕೂಡಲೇ ತನ್ನ ಮಗಳ ಹತ್ತಿರ ಬಂದವಳಾಗಿ ಸಂತಪ್ತವಾದ ಮನಸ್ಸಿನಿಂದ ದುಃಖವನ್ನು ಹೊಂದಿ ಅಲ್ಲಿಯೇ ಮೂರ್ಛೆ ಹೋಗ್ತಾಳೆ. ಅದಾದ ಮೇಲೆ ಎದ್ದು ತನ್ನ ಮಗಳನ್ನು ಕೂಡಿಸಿಕೊಂಡು ಕಣ್ಣೀರನ್ನು ಹಾಕಿ ತನ್ನ 2 ಕೈಗಳಿಂದ ಮಗಳನ್ನು ಹಿಡಿದು ತಂದೆಯ ಹತ್ತಿರ ಕರೆದುಕೊಂಡು ಬಂದು ಕೇಳ್ತಾಳೆ, ಸ್ವಾಮಿ, ಮಹಾಪತಿವ್ರತಿಯಾದ ನಿಮ್ಮ ಮಗಳು ಯಾವ ಕರ್ಮದಿಂದ ಮಧ್ಯರಾತ್ರಿಯಲ್ಲಿ ಮಲಗಿದಂತಹ ಸಮಯದಲ್ಲಿ ದೇಹವೆಲ್ಲ ಹುಳುಗಳ ರಾಶಿಯಾಯಿತು, ಇದರ ಕಾರಣ ಹೇಳಬೇಕು ಅಂತ ಹೇಳಿದಾಗ ಸ್ವಲ್ಪ ವಿಚಾರವನ್ನು ಮಾಡಿ ಉತ್ತಂಕ ಹೇಳ್ತಾನೆ, ಇಲ್ಲ, ನಿನ್ನ ಮಗಳು ಹಿಂದಿನ ತನ್ನ 7ನೆಯ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಹೆಂಡತಿಯಾಗಿದ್ದು ರಜಸ್ವಲೆಯಾಗಿದ್ದಾಗ ಮನೆಯ ಕೆಲಸಗಳನ್ನು ಮುಟ್ಟಿ ಮಾಡಿದ ಕಾರಣದಿಂದ ಈ ಕಾಲಕ್ಕೆ ಅವಳ ದೇಹವು ಹುಳುಗಳ ರಾಶಿಯಾಗಿತ್ತು. ಮುಟ್ಟಾದವಳು ಯಾವಾಗಲೂ ಮನೆಯ ಕೆಲಸವನ್ನು ಮಾಡಬಾರದು. ಮೊದಲನೆಯ ದಿನ ಚಾಂಡಾಲರಂತೆ, 2ನೇ ದಿನ ಬ್ರಾಹ್ಮಣರನ್ನು ಕೊಂದವಳು, 3ನೇ ದಿನ ಅಗಸಗಿತ್ತಿಯಂತೆ, 4ನೇ ದಿನ ಶುದ್ಧಳಾಗ್ತಾಳೆ. ಆ ನಿನ್ನ ಮಗಳು ಅದೇ ಜನ್ಮದಲ್ಲಿ ತನ್ನ ಗೆಳತಿಯರಿಂದ ಕೂಡಿ ಋಷಿಪಂಚಮಿ ವ್ರತಕ್ಕೆ ಅವಮಾನವನ್ನು ಮಾಡಿದ್ದಳು. ಆದರೂ ವ್ರತವನ್ನು ನೋಡಿದ ಪುಣ್ಯದಿಂದ ಬ್ರಾಹ್ಮಣರ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದಾಳೆ. ಅವಮಾನವನ್ನು ಮಾಡಿದ್ದರಿಂದ ಅವಳ ದೇಹ ಕ್ರಿಮಿರಾಶಿ ಆಯಿತು ಅಂತರುವುದನ್ನು ತಿಳಿಸ್ತಾನೆ. ಇವಳು ಇಂತಹ ಪಾಪವನ್ನು ಮಾಡಿದ್ದಾಳೆ ಅಂತ ತಿಳಿದು ಅದರ ಪರಿಹಾರ ಹೇಗೆ ಅಂತ ಕೇಳಿದಾಗ ಆಗ ಈ ವ್ರತವನ್ನು ಅಲ್ಲಿ ಹೇಳ್ತಾರಂತೆ. ಋತು ಸಂಪರ್ಕ ದೋಷದಿಂದ ಬಿಡುಗಡೆಯಾಗುವಂತಹ ಈ ವ್ರತ ಇದೆ. ಸ್ತ್ರೀಯರು ಎಲ್ಲ ದುಃಖದಿಂದ ಪಾರಾಗ್ತಾರೆ. ಆದ್ದರಿಂದ ಎಲ್ಲರಿಗೂ ಮಂಗಳವಾಗ್ತದೆ. ಆದ್ದರಿಂದ ಎಲ್ಲ ಆಪತ್ತುಗಳು ನಾಶವಾಗ್ತದೆ. ಭಾದ್ರಪದ ಶುದ್ಧ ಪಂಚಮಿಯ ದಿವಸ ನದಿ ಮುಂತಾದ ಜಲಾಶಯದಲ್ಲಿ ಸ್ನಾನವನ್ನು ಮಾಡಿ ವ್ರತಕ್ಕಾಗಿ ಸಂಕಲ್ಪವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಚಂದನ, ಅಗರು, ಕರ್ಪೂರ ಮುಂತಾದ ಸುಗಂಧ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಧೂಪ
ಧೂಪ ದೀಪಗಳಿಂದ ಫಲಗಳನ್ನು ನೈವೇದ್ಯ ಮಾಡಿ ಎಲ್ಲರಿಗೂ ಕ್ರಮವಾಗಿ ಅರ್ಘ್ಯವನ್ನು ಕೊಟ್ಟು ನಾನು ಕೊಡುವ ಅರ್ಘ್ಯದಿಂದ ಸಂತುಷ್ಟರಾಗಿ ಸದಾ ನನ್ನಲ್ಲಿ ಸಂತೋಷದಿಂದ ಇರಬೇಕು ಅಂತ ಅರ್ಘ್ಯವನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನವನ್ನು ಮಾಡಿಸಬೇಕು. ತಮ್ಮ ಶಕ್ತ್ಯಾನುಸಾರವಾಗಿ ವಸ್ತ್ರಾಲಂಕಾರಗಳನ್ನು ಕೊಟ್ಟು ದಕ್ಷಿಣೆಯನ್ನು ಕೊಟ್ಟು ಪೂಜೆಯನ್ನು ಮಾಡಬೇಕು. ಒಬ್ಬ ಉತ್ತಮ ದಂಪತಿಗೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು. ಹೀಗೆ ತೃಪ್ತಿಯನ್ನು ಪಡಿಸಬೇಕು. ಈ ವ್ರತವನ್ನು ಮಾಡುವಂತಹ ಸ್ತ್ರೀಯರು ಮುತ್ತೈದೆಯಾದರೆ ತನ್ನ ಗಂಡನ ಅಪ್ಪಣೆಯನ್ನು ಪಡೆದು ಪೂಜೆ ಮಾಡಬೇಕು. ಇಲ್ಲದಿದ್ದರೆ ಪಾಪಭಾಗಿನಿಯಾಗ್ತಾಳೆ. ವಿಧವೆಯು ಬ್ರಾಹ್ಮಣರ ಅಪ್ಪಣೆ ಪಡೆದು ತನ್ನ ದೋಷ ಸಂತರ್ಥವಾಗಿ ಈ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವ ದಿವಸ ಉಪವಾಸವಿದ್ದು ಮನಸ್ಸಿನಲ್ಲಿ ಋಷಿಗಳನ್ನು ಧ್ಯಾನ ಮಾಡ್ತಾ ವ್ರತಸ್ಥರಾಗಿ ಇರಬೇಕು ಅಂತನ್ನುವುದನ್ನು ಆ ಉತ್ತಂಕ ಋಷಿಯು ತಿಳಿಸ್ತಾರೆ. ಕೂಡಲೇ ಆ ಮಗಳ ಕಡೆಯಿಂದ ಋಷಿಪಂಚಮಿ ಪೂಜೆಯನ್ನು ಮಾಡಿಸ್ತಾಳೆ. ಈ ವ್ರತ ಪ್ರಭಾವದಿಂದ ಉತ್ತಂಕನ ಮಗಳು ರಜಸ್ವಲ ದೋಷದಿಂದ ಮುಕ್ತಳಾಗ್ತಾಳೆ ಮತ್ತು ಉತ್ತಮ ಗತಿಯನ್ನು ಪಡೀತಾಳೆ ಅಂತ ನಾವು ವಿಚಾರವನ್ನು ಕೃಷ್ಣ ಪರಮಾತ್ಮ ಆ ಧರ್ಮರಾಜನಿಗೆ ತಿಳಿಸ್ತಾರೆ. ಆಗ ಸುಮತಿ ಕೂಡಲೇ ತನ್ನ ಮನೆಗೆ ಬಂದವನಾಗಿ ತನ್ನ ಹೆಂಡತಿಯ ಜೊತೆಗೂಡಿ ಈ ವ್ರತವನ್ನು ಮಾಡ್ತಾನೆ. ಎಲ್ಲ ಪಾಪಗಳು ನಾಶ ಹೊಂದಿ ತನಗೆ ಬಂದಂತಹ ಪುಣ್ಯದ ಫಲವನ್ನು ತನ್ನ ತಾಯಿ ತಂದೆಗಳಿಗೆ ಕೊಟ್ಟಾಗ ಆ ತಾಯಿಯು ನಾಯಿಯ ಜನ್ಮದಿಂದ ಮುಕ್ತಳಾಗಿ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣವನ್ನು ಮಾಡುತ್ತಾಳೆ. ತನ್ನ ತಂದೆಯು ಎತ್ತಿನ ಜನ್ಮದಿಂದ ಮುಕ್ತನಾಗಿ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ತನ್ನ ತಂದೆಯ ಎತ್ತಿನ ಜನ್ಮದಿಂದ ಮುಕ್ತನಾಗಿ ಸೂರ್ಯನಂತೆ ಕಾಂತಿಯಿಂದ ಕೂಡಿದವನಾಗಿ ಸತ್ಯಲೋಕಕ್ಕೆ ಪ್ರಯಾಣ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಧರ್ಮರಾಜ, ಈ ಋಷಿಪಂಚಮಿ ವ್ರತವನ್ನು ನಿನಗೆ ಹೇಳಿದ್ದೇನೆ, ಇನ್ನೇನು ಹೇಳಬೇಕು ಅಂತ ಕೇಳಿದಾಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ ಇದರ ವಿಧಿ ಹೇಗೆ ಹೇಳಬೇಕು ನಾನು ಕೇಳಬೇಕು ಅಂತ ಹೇಳಿದಾಗ, ಆ ವ್ರತವನ್ನು ಯಾರು ಮಾಡುತ್ತಾರೆ ಅವರ ಶರೀರ ಅಂದರೆ ಮಾತು ಮನಸ್ಸು ಕಾಯ ವಾಚ ಮನಸ್ಸಿನಿಂದ ಮಾಡಿದಂತಹ ಎಲ್ಲ ಪಾಪಗಳು ಅವಶ್ಯವಾಗಿ ನಾಶವಾಗ್ತವೆ. ಮನೆಯಲ್ಲಿ ಧನ ಧಾನ್ಯ ಸಂತತಿ ವೃದ್ಧಿಯಾಗ್ತದೆ. ಕೊನೆಗೆ ಉತ್ತಮವಾದ ಲೋಕ ಅವರಿಗೆ ಆಗ್ತದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಈ ಕಥೆಯನ್ನು ಹೇಳುವುದು, ಹೇಳಿದ್ದನ್ನು ಕೇಳುವುದು ಹಾಗೂ ಈ ವ್ರತವನ್ನು ಯಾರು ಮಾಡುತ್ತಾರೆ ಅವರ ಎಲ್ಲ ಪಾಪಗಳು ನಾಶವಾಗುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಅನ್ನೋದನ್ನು ಹೇಳುತ್ತಾರೆ. 10,000 ಯಜ್ಞಗಳನ್ನು ಮಾಡಿದಾಗ ಏನು ಫಲ ಬರಬೇಕು, ಕೇವಲ ಈ ಒಂದು ವ್ರತವನ್ನು ಮಾಡುವುದರಿಂದ ಆ ಪುಣ್ಯ ಬರ್ತದೆ. ಎಲ್ಲ ತೀರ್ಥಯಾತ್ರೆಗೆ ಹೋಗುವುದರಿಂದ ಏನು ಫಲ ಬರಬೇಕು, ಈ ವ್ರತವನ್ನು ಮಾಡುವುದರಿಂದ ಆ ಫಲ ಬರುತ್ತದೆ. ಏನೆಲ್ಲ ದಾನವನ್ನು ಕೊಡಬೇಕು, ಈ ವ್ರತವನ್ನು ಮಾಡುವುದರಿಂದ ಆ ಎಲ್ಲ ದಾನದಿಂದ ಬರಬೇಕಾದಂತಹ ಫಲ ಬರುತ್ತದೆ. ಆದ್ದರಿಂದ ಸ್ತ್ರೀಯರು ಈ ವ್ರತವನ್ನು ಮಾಡಿದರೆ ರೂಪ ಲಾವಣ್ಯಗಳಿಂದ ಕೂಡಿ ಮಕ್ಕಳು ಮೊಮ್ಮಕ್ಕಳುಗಳಿಂದ ಬಹುಕಾಲ ಸುಖದಿಂದ ಇದ್ದು ಇಹಲೋಕದಲ್ಲಿ ಬೇಕಾದ ಎಲ್ಲ ಸೌಖ್ಯವನ್ನು ಅನುಭವಿಸಿ ಕೊನೆಗೆ ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ ಅಂತ ತಿಳಿಸ್ತಾರೆ. ಹೀಗೆ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ಮತ್ತು ಸ್ತ್ರೀಯರಿಗೆ ಸಕಲ ಸಂಪತ್ತನ್ನು ಕೊಡುವಂತಹ ಪಾಪಗಳನ್ನು ಕಳೆಯುವಂತಹ ಈ ಋಷಿಪಂಚಮಿ ವ್ರತವನ್ನು ನಿನಗೆ ಹೇಳಿದ್ದೇನೆ. ಈ ವ್ರತದ ಕಥೆಯನ್ನು ಯಾರು ಹೇಳ್ತಾರೆ ಹಾಗೂ ಯಾರು ಭಕ್ತಿಯಿಂದ ಕೇಳ್ತಾರೆ ಅವರೆಲ್ಲರ ಪಾಪದಿಂದ ಬಿಡುಗಡೆ ಹೊಂದಿ ಉತ್ತಮವಾದ ಸೌಖ್ಯವನ್ನು ಪಡೆದು ಮುಂದೆ ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ ಅಂತನ್ನುವುದನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾನೆ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.